गुरुं वन्दे मूलरामार्चने रतम् सर्वे सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। ಇಂದು ಹರಿವಾರಿನ ಮುಖ್ಯ ಪ್ರಾಣದೇವರ ಅತ್ಯಂತ ಜಾಗೃತರಾದ ಸನ್ನಿಧಾನ ಶ್ರೀ ರಘುಪ್ರವೀರ ತೀರ್ಥರಿಂದ ಸ್ಥಾಪಿತವಾದ ಈ ಒಂದು ಕ್ಷೇತ್ರ ನಾಡಿನ ಜ್ಞಾನ ವಯೋವೃದ್ಧರು ಶತಮಾನದ ದೊಡ್ಡ ಜ್ಞಾನಿಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರ ಪಾಠ ಪ್ರವಚನಗಳಿಂದ ಅತ್ಯಂತ ಪವಿತ್ರವಾದಂತಹ ಸುಕ್ಷೇತ್ರ ಈ ಹರಿವಾರಿನ ಕ್ಷೇತ್ರವಾಗಿದೆ. ಅದಕ್ಕಿಂತ ಪೂರ್ವ ಯತಿವರೆಣ್ಯರೆಲ್ಲರೂ ಇಲ್ಲಿ ಪಾಠ ಪ್ರವಚನ ಮಾಡಿರ್ಬೋದು, ಆದರೆ ವಿದ್ಯಾಮಾನ್ಯ ತೀರ್ಥರು ಮಾಡಿದ್ದು ನಾವೆಲ್ಲ ನೋಡಿದ್ದೀವಿ. ಆದ್ದರಿಂದ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇವೆ. ವಿದ್ಯಾಮಾನ್ಯ ತೀರ್ಥರ ಒಂದು ವಿದ್ಯಾ ದೀಕ್ಷೆ, ಪಾಠ ಪ್ರವಚನಗಳ ಒಂದು ಅನುಸ್ಯೂತವಾದಂತಹ ಒಂದು ಪರಂಪರೆಯನ್ನ ಏನು ಬೆಳೆಸಿಕೊಂಡು ಬಂದಿದ್ದಾರೆ, ಇದು ಇವತ್ತಿನ ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ಬಂದಿರತಕ್ಕಂಥದ್ದು. ಶ್ರೀ ವಿದ್ಯಾಮಾನ್ಯ ತೀರ್ಥರ ಗರಡಿಯಲ್ಲಿ ತಯಾರಾದಂತಹ ಅನೇಕ ಯತಿವರೆಣ್ಯ ಶಿಷ್ಯರಲ್ಲಿ ಅಗ್ರಗಣ್ಯರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅದೇ ಪರಂಪರೆಯಲ್ಲಿ ಆ ಜ್ಞಾನ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮತ್ತು ಅವರ ಪೀಠ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಪ್ರಸ್ತುತ ಪರಿವಾರ ಮಠದ ಹಿರಿಯ ಶ್ರೀಪಾದರು. ವಿದ್ಯಾಮಾನ್ಯ ತೀರ್ಥರಿಗೆ ಬೇರೆಲ್ಲ ಕಾರ್ಯಕ್ರಮಗಳನ್ನ ಮಾಡೋದಕ್ಕಿಂತಲೂ ಪಾಠ ಪ್ರವಚನಗಳು, ವಾಕ್ಯಾರ್ಥಗಳು, ವಿದ್ವಾಂಸರ ಪೋಷಣೆ, ವಿದ್ಯಾರ್ಥಿಗಳ ಒಂದು ಸಂರಕ್ಷಣೆ ಇತ್ಯಾದಿಗಳೇ ಪ್ರಧಾನವಾದ ತಪಸ್ಸನ್ನಾಗಿ ಇಟ್ಟುಕೊಂಡವರು ವಿದ್ಯಾಮಾನ್ಯ ತೀರ್ಥರು. ಅವರು ಎಲ್ಲಿಯೇ ಹೋದರೂ ಕೂಡ ಪೂಜಾರಾಧನೆಗಳನ್ನ, ದೈನಂದಿನ ಕರ್ಮಗಳನ್ನ ಏನೆಲ್ಲ ಮುಗಿಸ್ಬೇಕಾದ್ರೂ ಮುಗಿಸಿ ಬಹುಪಾಲು ಪಾಠ ಪ್ರವಚನ, ವಾಕ್ಯಾರ್ಥಗಳು, ವಿದ್ವಾಂಸರ ಜೊತೆಯಲ್ಲಿ ಒಡನಾಟ, ಇದನ್ನೇ ಅವರು ಹೆಚ್ಚು ಬಯಸ್ತಾ ಇದ್ರು. ಇದಕ್ಕೊಂದು ಚಿಕ್ಕ ದೃಷ್ಟಾಂತವನ್ನು ಹೇಳ್ತೇನೆ. ಮಂತ್ರಾಲಯದಲ್ಲಿ ನಮ್ಮ ಪರಮಗುರುಗಳ ಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ, ಸಭೆಗಳಿಗೆ, ಸಮ್ಮೇಳನಗಳಿಗೆ ಶ್ರೀಪಾದಂಗಳವರ ಉಪಸ್ಥಿತಿ ಅದು ಇರುವ ಸಂದರ್ಭದಲ್ಲಿ ಮಂತ್ರಾಲಯಕ್ಕೆ ಬಂದ್ರೆ ಮಠದಲ್ಲಿ ಕಾರ್ಯಕ್ರಮ, ಸಭೆ ಇತ್ಯಾದಿಗಳಿಗೆ ಪಾಲ್ಗೊಂಡು ಹೆಚ್ಚಿನ ಸಮಯ ಆಚಾರ್ಯರ ಮನೆಯಲ್ಲೇ ಇರ್ತಾ ಇದ್ರು. ಅಲ್ಲಿಯೇ ಪೂಜೆ, ಅಲ್ಲಿಯೇ ಅವರ ಜಪ, ಅಲ್ಲಿಯೇ ಮಲ್ಕೊಳ್ಳೋದು, ವಿಶ್ರಾಂತಿ. ಅಲ್ಲೂ ಯಾಕೆ ಮಠದಲ್ಲಿ ಮಾಡಲಿಲ್ಲ ಅಂತಂದ್ರೆ, ನನಗೆ ಹಿರಿಯಾಚಾರ್ಯರು ರಾತ್ರಿ ನನಗೆ ಸಿಗ್ತಾರೆ, ಇಲ್ಲಿ ಮಧ್ಯಾಹ್ನ ಸಿಗ್ತಾರೆ, ಬೆಳಿಗ್ಗೆ ಸಿಗ್ತಾರೆ, ನಾವು ಬೆಳಗಿನ ಜಾವ ಮಾತನಾಡ್ಬೋದು ಅಂತ ಹೇಳಿ ಶಾಸ್ತ್ರಾರ್ಥ ವಿಚಾರದಲ್ಲಿ ಸ್ನಾನ ಮಾಡ್ತಾ ಇದ್ರು ಕೂಡ ಅಲ್ಲಿಯೇ ಶಾಸ್ತ್ರಾರ್ಥ ವಿಚಾರ, ಜಪ ಮಾಡ್ತಾ ಇದ್ರೆ ಅಲ್ಲಿ ಶಾಸ್ತ್ರಾರ್ಥ ವಿಚಾರ. ಕೊನೆಗೆ ಪೂಜೆಯಲ್ಲಿಯೂ ಕೂಡ ಪಾರಾಯಣವನ್ನ ಬೇರೆ ಉಚ್ಚಸ್ವರದಿಂದ ಪಾರಾಯಣವನ್ನ ನಿಲ್ಲಿಸಿ ಅಲ್ಲಿಯೇ ವಾಕ್ಯಾರ್ಥವನ್ನು ಮಾಡ್ತಾ ಇದ್ರು. ಇದನ್ನೆಲ್ಲ ನಾವು ಕಣ್ಣಾರೆ ಕಂಡಿದ್ದೇವೆ. ಅದಕ್ಕೆ ಸಾಕ್ಷೀಭೂತವಾದಂತಹ ವಿಡಿಯೋ ಚಿತ್ರಗಳು ಇವತ್ತಿಗೂ ಕೂಡ ಲಭ್ಯ ಇದೆ. ಹೀಗೆ ಅವರ ಒಂದು ತಪಸ್ಸೆ ವಿದ್ಯೆ ಪ್ರಧಾನವಾದದ್ದು. ಅಂತಹ ಅದಕ್ಕೋಸ್ಕರವಾಗಿ ಅವರು ಬೇರೆ ಯಾವುದರಿಂದಲೂ, ಸಂಪತ್ತಿನಿಂದಲೋ ಅಥವಾ ಅಧಿಕಾರದಿಂದಲೋ ಮಾನ್ಯರು ಅಂತ ಮಾತ್ರ ಅಲ್ಲ, ವಿದ್ಯೆಯಿಂದ ಮಾನ್ಯರಾದ್ದರಿಂದ ಅವರ ಗುರುಗಳು ಅನರ್ಥ ನಾಮ ಅವರಿಗೆ ವಿದ್ಯಾಮಾನ್ಯರು ಎಂಬುದಾಗಿ ಅವರು ಇಟ್ಟಿದ್ದಾರೆ. ಅಂತಹ ದೊಡ್ಡ ಜ್ಞಾನಿಗಳು, ಸದಾಚಾರಿಗಳು, ಸಿದ್ಧಾಂತದ ವಿಚಾರದಲ್ಲಿ ಅತ್ಯಂತ ನಿಷ್ಠುರವಾಗಿರ್ತಾರೆ. ಯಾವುದೇ ವ್ಯಕ್ತಿಗಳು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತನಾಡಿದ್ರೆ ಅಥವಾ ಪರಕೀಯರು ಮಾತನಾಡಿದ್ರೆ ಅಥವಾ ಪರಗ್ರಂಥಗಳು ಸಿದ್ಧಾಂತಕ್ಕೆ ಖಂಡನ ರೂಪವಾಗಿ, ವಿಚಾರ ರೂಪವಾಗಿ ಬಂದ್ರೆ ಅದನ್ನ ಬಹಳ ಕಟುವಾಗಿ ಇಟ್ಟುಕೊಂಡು ಅದನ್ನ ಚರ್ಚೆ ಮಾಡ್ತಾ ಇದ್ರು. ಒಂದು ಚಿಕ್ಕ ಗ್ರಂಥದ ಹೆಸರು ಜ್ಞಾಪಕ ಬರ್ತಾ ಇದೆ, ಶ್ರೀಮದ್ ಆನಂದ ತೀರ್ಥೀಯಂ ಸಾಹಸಂ ಶಂಕರ ಭಗವತ್ಪಾದಿಯಂ ಆರ್ಜವಂ ಅಂತ ಅವರು ಒಂದು ಪುಸ್ತಕ, ಅದನ್ನೆಲ್ಲ ಗುರುಸ್ವಾಮಿ ಶಾಸ್ತ್ರಿಗಳು ಅದನ್ನೆಲ್ಲ ಇಟ್ಟುಕೊಂಡು ಬಹಳ ವಿಚಾರ. ಅದೇ ರೀತಿಯಾಗಿ ಅನಂತ ಕೃಷ್ಣ ಶಾಸ್ತ್ರಿಗಳ ಅದ್ವೈತ ತತ್ವಸುಧ, ಅದಕ್ಕೆ ಸಮೀಕ್ಷಾ ಅನ್ನುವಂತಹ ವಿಚಾರ. ಪರಕಾಲ ಮಠದ ರಾಮಾನುಜಾಚಾರ್ಯರ ಪಂಥದವರು ವಿಜಯೇಂದ್ರ ಸ್ವಾಮಿಗಳವರ ಗ್ರಂಥದ ಮೇಲೆ ವಿಚಾರ ಮಾಡಿದಾಗ ಅದಕ್ಕೂ ಕೂಡ ವಿಜಯೇಂದ್ರ
ವೈಭವ ಅಂತ ಏನೋ ಒಂದು ಗ್ರಂಥವನ್ನ ವೈಜಯಂತಿ ಇತ್ಯಾದಿಗಳು. ಹೀಗೆ ಸಿದ್ಧಾಂತಕ್ಕೆ ಯಾವುದೇ ವಿಚಾರದಲ್ಲಿ ಬೇರೆ ಬೇರೆ ಆಕ್ಷೇಪಗಳು ಬಂದರೂ ಕೂಡ ಅದನ್ನ ಮುಂದೆ ನಿಂತು ಅದಕ್ಕೆ ಉತ್ತರವನ್ನು ಕೊಡುವಂತಹದ್ದು, ವಿದ್ವಾಂಸರ ಮೂಲಕವಾಗಿ ಚರ್ಚೆ ಮಾಡಿಸುವಂತಹದ್ದು ಇದೇ ಅವರ ಪ್ರಧಾನವಾದ ಕಾರ್ಯಕ್ಷೇತ್ರವಾಗಿತ್ತು. ಹೀಗೆ ಕಾಶಿಯಲ್ಲಿ ಕರಪಾತ್ರ ಸ್ವಾಮಿಗಳು ಅಂತ ಅವರ ಜೊತೆಯಲ್ಲಿ ವ್ಯಾಖ್ಯಾತ, ಬೇರೆ ಬೇರೆ ಅನೇಕ ಮತಾಂತರದ ವಿದ್ವಾಂಸರು ಪೀಠಾಧಿಪತಿಗಳ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲೂ ಕೂಡ ಬಹಳ ವಾಕ್ಯಾರ್ಥಗಳನ್ನು ಮಾಡಿ ಕೊನೆಗೆ ವಾಕ್ಯಾರ್ಥದಲ್ಲಿ ಕಟುವಾಗಿರ್ತಾ ಇತ್ತು. ಆದ್ರೆ ವಿದ್ವಾಂಸರಲ್ಲಿ ಅಷ್ಟೇ ಅಭಿಮಾನ ಆದರವನ್ನು ತೋರಿಸಿ ಎಲ್ಲ ವಿದ್ವಾಂಸರನ್ನು ಕೂಡ ವಿಶೇಷವಾಗಿ ಸತ್ಕರಿಸ್ತಾ ಇತ್ತು. ಇನ್ನೂ ಹೇಳ್ಬೇಕು ಅಂತಂದ್ರೆ, ಯಾಕೆ 25ನೇ ವರ್ಷದ ಆರಾಧನಾ ಮಹೋತ್ಸವ ಅವರನ್ನ ಗುಣಿನಿಷ್ಠ ಗುಣಾಭಿಧಾನ ಸ್ತೋತ್ರಂ ಅಂತ, ಇಲ್ಲಿ ಅವರಲ್ಲಿರ್ತಕ್ಕಂತಹ ಗುಣಗಳನ್ನ ನಾವು ಹೇಳಿದ್ರೆ ಅದೇ ಅವರನ್ನ ವಿಶೇಷವಾಗಿ ನಾವು ನೆನೆದಂತೆ. ವಿದ್ಯಾಮಾನ್ಯ ತೀರ್ಥರು ಸಭೆಯನ್ನ ಪ್ರತಿ ವರ್ಷವೂ ಮಧ್ವರಾಧಾಂತ ಸಮರ್ಥಿನಿ ಸಭಾವನ್ನ ಮಾಡುವಾಗ ಆ ಕಾಲದಲ್ಲಿ ಅವರು ಬಾರ್ಕೂರ್ನಲ್ಲಿದ್ದದ್ದು ಇದೆ ಇತ್ಯಾದಿಗಳೆಲ್ಲ ಅವ್ರ ಬಾಯಲ್ಲಿ ಕೇಳಿದ್ವಿ ನಾವೇ. ಆಗ ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಇದ್ರೂ ಕೂಡ ವಿದ್ವಾಂಸರಿಗೆ ನಾನು ಉದಾರ ಮನಸ್ಸಿನಿಂದ ಕೊಡಬೇಕು, ಸನ್ಮಾನಿಸಬೇಕು ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ತಾವು ಕೂಡಿಡುವಂತಹ ತಮಗೆ ಬರುವ ಕಾಣಿಕೆ ಇತ್ಯಾದಿಗಳನ್ನೆಲ್ಲ ವಿದ್ವಾಂಸರಿಗೆ ವಿದ್ಯಾರ್ಥಿಗಳಿಗೋಸ್ಕರವಾಗಿ, ಅದಕ್ಕಿಂತ ಹೆಚ್ಚು ಜನ ವಿದ್ವಾಂಸರು ಇತ್ಯಾದಿಗಳು ಬಂದ್ರೆ ಆ ಸಭೆಗೆ ಸ್ವಲ್ಪ ತಾತ್ಕಾಲಿಕವಾಗಿ ಕೈ ಬದಲನ್ನು ಕೂಡ ಬೇರೆ ಬೇರೆಯವರಿಂದ, ಅವರ ಶಿಷ್ಯರುಗಳಿಂದ, ಅವರಿಂದ ಅಂದ್ರೆ ವಿದ್ಯಾರ್ಥಿ ಶಿಷ್ಯರಿಂದ ಅಲ್ಲ, ಲೌಕಿಕ ಶಿಷ್ಯರಿಂದ ತೆಗೆದುಕೊಂಡು ಸಭೆ ಆದ ಮೇಲೆ ಮತ್ತೆ ಅವರಿಗೆ ವಾಪಸ್ ಕೊಡ್ತಾ ಇದ್ರು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ವಿದ್ವಾಂಸರುಗಳಿಗೆ ಸುವರ್ಣ ರಜತಗಳನ್ನ ಅಪಾರವಾಗಿ ನೀಡಿ ಆ ಸುವರ್ಣವನ್ನ ಉಳಿಸುವ ಮಹಾಪ್ರಯತ್ನವನ್ನ, ಅದಕ್ಕೆ ವಿಶೇಷವಾದ ಮನ್ನಣೆಯನ್ನ ನೀಡಿರತಕ್ಕಂತಹ ಜ್ಞಾನ ವಯೋವೃತ್ತ ಪೀಠಾಧಿಪತಿಗಳು, ಉಭಯ ಮಠಗಳ ಪೀಠಾಧಿಪತಿಗಳು, ಭಂಡಾರಕೇರಿ ಪರಿವಾರ ಮಠದ ಉಭಯ ಪೀಠಾಧಿಪತಿಗಳಾಗಿ ನಿರಂತರವಾಗಿ ಶ್ರೀಕೃಷ್ಣ ಮುಖ್ಯ ಪ್ರಾಣರ ವೇದವ್ಯಾಸ ದೇವರ ಸೇವೆಯನ್ನು ಕೈದು ಇವತ್ತು ವೃಂದಾವನದಲ್ಲಿ ಆಸೀನರಾಗಿದ್ದಾರೆ. ಅಂತಹ ವಿದ್ಯಾಮಾನ್ಯ ತೀರ್ಥರ 25ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಲೇಬೇಕು. ಯಾಕೆಂದ್ರೆ ಅವರಿಂದ ಪೂರ್ವಾಶ್ರಮದಲ್ಲಿ ಅನೇಕ ವಿಚಾರಗಳನ್ನ ನಾವು ಕೇಳಿ ತಿಳಿದಿದ್ದೇವೆ. ಇದು ಮಾತ್ರವಲ್ಲ, ನಮಗೆ ಆಗತಾನೆ ಸುಧಾಮಂಗಳಾಗಿತ್ತು, ನ್ಯಾಯಸುಧಾ ವಿದ್ವಾನ್ ಇತ್ಯಾದಿಯಾಗಿ ಅಲ್ಲಿ ಒಂದು ಸಣ್ಣ ಅವರು ವಿಶೇಷವಾಗಿ ನಮ್ಮನ್ನ ಪೂರ್ವಾಶ್ರಮದಲ್ಲಿ ಅಭಿನಂದಿಸಿ ಸನ್ಮಾನವನ್ನು ಮಾಡಿದ್ದನ್ನು ಕೂಡ ನಾವು ನೆನೆಸ್ಕೊಳ್ತೇವೆ. ವಿದ್ವಾಂಸರಿಗೆ ಸುವರ್ಣದ ಅಂಗುಲಿಯ ಉಗ್ರವನ್ನ, ಅದೇ ರೀತಿಯಾಗಿ ದೇವರ ಪೂಜಾ ಸಾಮಗ್ರಿಗಳನ್ನ, ಸಂಪುಷ್ಟಗಳನ್ನ, ಪೀಠಗಳನ್ನ, ಹೀಗೆ ಅವರು ಕೊಟ್ಟದ್ದು ಎಷ್ಟು ಅಂತ ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿದ್ವಾಂಸರಿಗೆ ಕೊಟ್ಟು ವಿದ್ವಾಂಸರನ್ನ ಪೋಷಣೆ ಮಾಡಿದ್ದಾರೆ. ಅಂತಹ ಸ್ವಾಮಿಗಳ ಬೃಂದಾವನದ ಸನ್ನಿಧಾನ 25ನೇ ವರ್ಷದ ಬೆಳ್ಳಿ ಹಬ್ಬದ ಆಚರಣೆಯಲ್ಲಿ ನಾವೆಲ್ಲ ಇದ್ದೇವೆ. ಸ್ವಾಮಿಗಳು ನಮ್ಮ ಸಮಾಜಕ್ಕೆ ನಿಜವಾಗಲೂ ಕೂಡ ಅತ್ಯಂತ ವರರೂಪವಾಗಿ ದೊರೆತಂತಹದ್ದು ಅಂತ ನಾವು ಅವರನ್ನ ಮುಕ್ತ ಕಂಠದಿಂದ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಅವರ ಕೊಡುಗೆ ಎಲ್ಲಿ ನಾವು ನೋಡ್ಬೇಕು, ವಿದ್ಯಾಮಾನ್ಯರು ವೃಂದಾವನದಲ್ಲಿ ಕುಳಿತಿದ್ದಾರೆ, ಮತ್ತೆಲ್ಲಿ ನೋಡ್ಬೇಕು ಅಂತಂದ್ರೆ ಗುರುಗಳನ್ನ, ಅವರ ಪ್ರಿಯ ಶಿಷ್ಯರಲ್ಲೇ ನಾವು ನೋಡ್ಬೇಕು. ಅವರ ವಿದ್ವತ್ತನ್ನೆಲ್ಲವನ್ನು ಮೈಗೂಡಿಸಿಕೊಂಡು, ಅವರ ವೈರಾಗ್ಯವನ್ನು ಮೈಗೂಡಿಸಿಕೊಂಡು, ಸಿದ್ಧಾಂತ ದೀಕ್ಷೆಯನ್ನು ಮೈಗೂಡಿಸಿಕೊಂಡು, ಜೊತೆಯಲ್ಲಿ ಅವರ ಔದಾರ್ಯವನ್ನ ವಿಶೇಷವಾಗಿ ಮೈಗೂಡಿಸಿಕೊಂಡು ಇವತ್ತು ಪ್ರಸ್ತುತ ಪರಿವಾರ ಮಠದ ಪೀಠಾಧಿಪತಿಗಳಾಗಿ ಆಸೀನರಾಗಿರ್ತಕ್ಕಂತಹ ಪರಿವಾರ ಮಠದ ಹಿರಿಯ ಶ್ರೀಪಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ, ವಿದ್ಯಾಮಾನ್ಯ ತೀರ್ಥರು ಅದೇ ರೀತಿಯಾಗಿ ಅವರ ಶಿಷ್ಯರಾದಂತಹ ನಮ್ಮ ವಿದ್ಯಾಧೀಶ ತೀರ್ಥರು ಅವರು ಕೂಡ ರಾಯರಲ್ಲಿ ವಿಶೇಷವಾದಂತಹ ಭಕ್ತಿ ಗೌರವಗಳು, ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳು, ಅವರ ಮಾತು, ಅವರ ದರ್ಶನ, ಅವರ ಸೇವೆ ಅನ್ನುವಂತಹದ್ದು ವಿದ್ಯಾಮಾನ್ಯ ತೀರ್ಥರು ಅದೇ ರೀತಿಯಾಗಿ ನಮ್ಮ ಸ್ವಾಮಿಗಳು ಕೂಡ ಎಲ್ಲಿಯೇ ತಮ್ಮ ಪ್ರವಚನ ಇದ್ರೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳ ಬಗ್ಗೆ ಹೇಳದೆ ಬಿಡೋದೇ ಅಂತಹ ಅಂತರಂಗ ಬಹಿರಂಗ ಉಪಾಸಕರಾದಂತಹ ಸ್ವಾಮಿಗಳು. ಅವರು ಆ ಪೀಠದಲ್ಲಿ ವಿದ್ಯಾಮಾನ್ಯ ತೀರ್ಥರ ಉತ್ತರಾಧಿಕಾರಿಗಳಾಗಿ, ಪ್ರಸ್ತುತ ಪೀಠಾಧಿಪತಿಗಳಾಗಿ ಇದ್ದಾರೆ. ಅವರು ಇನ್ನು ಅನೇಕ ವರ್ಷಗಳ ಕಾಲ ಈ ಪೀಠದಲ್ಲಿ ವಿರಾಜಮಾನರಾಗಿ ತಮ್ಮ ಗುರುಗಳ ಭೌತಿಕವಾದ ಇಲ್ಲದೇ ಇರುವಿಕೆಯನ್ನು ಕೂಡ ಅವರ ಮೂಲಕವಾಗಿ ಅದನ್ನ ಪರಿಹಾರ ಮಾಡುವ ವಿದ್ವದ್ವೃಂದಕ್ಕೆ ಮಾಡಿ
ಅನೇಕ ರೀತಿಯಾದ ಸಭೆ ಸಮ್ಮೇಳನಗಳನ್ನು ಆಚರಿಸುವಂತಹ ಒಂದು ಸೌಭಾಗ್ಯ ಹರಿವಾಯಿ ಗುರುಗಳು ಅವರಿಗೆ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಅವರ ಪರವಾಗಿ ಭಗವಂತನಲ್ಲಿ ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡ್ತಾ, ನಮ್ಮ ಪರಿವಾರ ಮಠಕ್ಕೂ ಮತ್ತು ರಾಘವೇಂದ್ರ ಮಠಕ್ಕೂ ಕೂಡ ಬಹಳ ವಿಶೇಷವಾದ ಸಂಬಂಧ. ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಉಪಾಸನೆಯ ಮೂಲಕವಾಗಿ, ಅವರ ಗ್ರಂಥಗಳ ಅಧ್ಯಯನ ಅಧ್ಯಾಪನಗಳ ಮೂಲಕವಾಗಿ, ಜೊತೆಯಲ್ಲಿ ಉಡುಪಿಯ ರಥಬೀದಿಯಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠ ಏನಿದೆ ಅದು ಪರಿವಾರ ಮಠದ ಪಕ್ಕದಲ್ಲೇ ಇದೆ. ಪರಿವಾರ ಮಠ ಋಷಿಕೇಶ್ ತೀರ್ಥರಿಂದ ಪ್ರವರ್ತಿತವಾದಂತಹ ಮುಂದುವರೆದಂತಹ ಪರಂಪರೆ. ಅಂತಹ ಪರಿವಾರ ಮಠದ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿಗಳವರನ್ನ ಕೂಡಿಸಿಕೊಂಡಿದ್ದಾರೆ. ಅದರಲ್ಲಿ ಯಾವತ್ತೂ ಕೂಡ ಪರಿವಾರ ಮಠಾಧೀಶರು, ಮಂತ್ರಾಲಯ ಮಠಾಧೀಶರು ಲಾಗಾಯಿತು ಪಕ್ಕಪಕ್ಕದಲ್ಲೇ ಇರುವಂತಹದ್ದೇ ಹೊರತು ಒಬ್ಬರ ಎದುರಿಗೆ ಒಬ್ಬರು ಇರುವಂತಹವರು ನಾವಲ್ಲ. ಅಂತಹ ಒಂದು ಬಾಂಧವ್ಯ ಲಾಗಾಯಿತು ನಡೆದುಕೊಂಡು ಬಂದಂತಹದ್ದು. ಪರಿವಾರ ಮಠದ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ರಾಘವೇಂದ್ರ ಮಠದ ಪೀಠಾಧಿಪತಿಗಳು, ವಿದ್ವಾಂಸರು, ಆಚಾರ್ಯರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಾವು ಉಪಸ್ಥಿತರಿದ್ದು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಪಾಲ್ಗೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆಯ ನಮ್ಮ ಸುಧಾಮಂಗಳದ ಕಾರ್ಯಕ್ರಮದಲ್ಲಿ ಸ್ವಾಮಿಗಳು ಬಹಳ ಪ್ರಯಾಸದಿಂದ, ಬಹಳ ದೂರದಿಂದ ಅವರು ಬಂದು ಶ್ರಮ ತೆಗೆದುಕೊಂಡು ಆ ಸಭಾ ಕಾರ್ಯಕ್ರಮಕ್ಕೆ ಭೂಷಣವನ್ನು ಮಾಡಿ ಅವರ ಮತ್ತು ಅಲ್ಲಿದ್ದದ್ದಕ್ಕೆ ಮತ್ತೊಮ್ಮೆ ನಾವು ಅಭಿನಂದಿಸ್ತಾ, ಅದೇ ರೀತಿಯಾಗಿ ನಾವು ವಿದ್ಯಾಮಾನ್ಯ ತೀರ್ಥರನ್ನ ವಿದ್ಯಾಧೀಶರಲ್ಲಿ ನಾವು ಕಾಣ್ತೇವೆ. ಆದರೆ ವಿದ್ಯಾಮಾನ್ಯರು ವಿದ್ಯಾಧೀಶರನ್ನು ಎಲ್ಲಿ ಕಾಣಬೇಕು ಅಂತಂದ್ರೆ ಅದಕ್ಕೊಂದು ಉತ್ತಮವಾದ ಪ್ರತೀಕವಾಗಿ ನಮ್ಮ ಪರಿವಾರ ಮಠದ ಕಿರಿಯ ಸ್ವಾಮಿಗಳು ಬಹಳ ಸಹೃದಯಿಗಳು, ಗುರುಗಳ ಒಂದು ಜ್ಞಾನ ಭಂಡಾರವನ್ನ ತಮ್ಮಲ್ಲಿ ತಾವು ಬಳಬಳಿಯಾಗಿ ಪಡೆದುಕೊಳ್ತಾ ಇದ್ದಾರೆ. ವಿಶೇಷವಾಗಿ ಪಾಠ ಪ್ರವಚನಗಳಲ್ಲಿ, ಭಗವಂತನ ಪೂಜಾ ಕೈಂಕರ್ಯಗಳಲ್ಲಿ ಅದರಲ್ಲಿ ತೊಡಗಿ ಬಹಳ ಉತ್ತಮವಾದ ರೀತಿಯಲ್ಲಿ ಅವರು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಮುಂದಿನ ಅಂದ್ರೆ ನಾವೆಲ್ಲ ವಿದ್ಯಾಮಾನ್ಯ ತೀರ್ಥರ ಒಂದು ಕಾಲವನ್ನ ನೋಡಿದ್ದೇವೆ. ಚಿಕ್ಕ ವಯಸ್ಸಿನಿಂದ ನಾವು ನೋಡಿರ್ಬೋದು ಅಥವಾ ನೋಡಿದ್ದೇವೆ. ವಿದ್ಯಾಧೀಶರ ಕಾಲವನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಅವರ ಶಿಷ್ಯರ ಕಾಲವನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ 3 ತಲೆಮಾರಿನ ಸಂಬಂಧ ಮತ್ತು ಅಲ್ಲಿಯ ಕಾರ್ಯಕ್ರಮಗಳ ಪರಿಚಯ ಅನ್ನುವಂತಹದ್ದು ನಮಗಿದೆ ಅಂತ ಅನ್ನುವಂತಹದ್ದು ನಮಗೆ ಹೆಮ್ಮೆಯಿಂದ ಹೇಳ್ತಾ, ಇಂತಹ ಈ ಮಠದ ಬಾಂಧವ್ಯ ಉಭಯ ಮಠಗಳಿಗೆ ನಿರಂತರವಾಗಿ ಇರಬೇಕು, ಇರುತ್ತೆ ಅಂತ ಹೇಳ್ತಾ, ಈ ವಿಚಾರದಲ್ಲಿ ಯಾವುದೇ ತರಹದ ನಮ್ಮ 2 ಮಠಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ನಾವು ಪರಿವಾರ ಸ್ವಾಮಿಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದಕ್ಕೂ ಸ್ವಾಮಿಗಳಿಗೆ ಯಾವುದೇ ತರಹದ ಅನುಮಾನ, ಬೇಸರಗಳು ಯಾವುದು ಇಲ್ಲ, ಇರೋದು ಬೇಡ. ಏನೇ ಇದ್ರೂ ಕೂಡ ನೇರವಾಗಿ ನಾವು ಮಾತನಾಡಿ ಎಲ್ಲ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ತೇವೆ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ಈ ವಾಕ್ಯಾರ್ಥ ಗೋಷ್ಠಿಯನ್ನು ಆಯೋಜಿಸಿ ಅನೇಕ ಜನ ವಿದ್ವಾಂಸರುಗಳನ್ನ ಇಲ್ಲಿ ಬರಮಾಡಿಕೊಂಡು, ಅದೇ ರೀತಿಯಾಗಿ ವಿದ್ಯಾಮಾನ್ಯರ ವಿಶೇಷವಾದ ಒಂದು ರೀತಿ ಪ್ರೀತಿಯ ಪುತ್ರರು ಎಂಬುದಾಗಿಯೇ ಆಚಾರ್ಯ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾರೆ. ಅವರು ನಮ್ಮ ಪೂರ್ವಾಶ್ರಮದ ತಾತಂದಿರು, ನಮ್ಮ ಪೀಠ ಪರಂಪರೆಯ ಪರಮೇಶ್ವರಿ ಗುರುಗಳಾದಂತಹ ಸುಜೀಂದ್ರ ತೀರ್ಥರು ಹೇಗೋ ನಮಗೆ ಎಲ್ಲ ಮಾನ್ಯರು, ಅದೇ ರೀತಿಯಾಗಿ ಆಚಾರ್ಯರು ವಿದ್ಯಾಮಾನ್ಯ ತೀರ್ಥರು, ವಿಶ್ವೇಶ ತೀರ್ಥರು ಕೂಡ ನಮಗೆ ಅತ್ಯಂತ ಮಾನ್ಯರು ಎಂಬುದಾಗಿ ಯಾವಾಗಲೂ ಕೂಡ ಹೇಳ್ತಾರೆ. ಅಂತಹ ವಿದ್ಯಾಮಾನ್ಯ ತೀರ್ಥರ ಹೆಸರಿನ ಪ್ರಶಸ್ತಿ ಇವತ್ತು ಆಚಾರ್ಯರಿಗೆ ಕೊಡಮಾಡಿದ್ದಾರೆ. ಇದು ವಿದ್ಯಾಮಾನ್ಯರಿಂದ ಮಾನ್ಯತರಾದಂತೆ ಇದು. ಆದ್ದರಿಂದ ಅವರ ವಿದ್ಯೆ ಅವರಿಗೆ ಇದೆ, ಅದು ವಿದ್ಯಾಮಾನ್ಯರು ಗುರುತಿಸಿದ್ದಾರೆ. ಅವರು ಅವರ ಕಾಲದಲ್ಲಿ ಅನೇಕ ರೀತಿಯಾದ ಸನ್ಮಾನ ಸತ್ಕಾರಗಳನ್ನ ವಿದ್ಯಾಮಾನ್ಯ ತೀರ್ಥರು ಮಾಡಿದ್ದಾರೆ. ಮತ್ತೊಮ್ಮೆ ಅದನ್ನ ರೀಚಾರ್ಜ್ ಮಾಡುವ ರೀತಿಯಲ್ಲಿ ಪರವಿದ್ಯಾಮಾನ್ಯ ಪ್ರಶಸ್ತಿಯನ್ನು ನೀಡುವ ಮೂಲಕ ವಿದ್ಯಾಧೀಶ ತೀರ್ಥರು ಆಚಾರ್ಯರನ್ನು ವಿಶೇಷವಾಗಿ ಪ್ರೋತ್ಸಾಹಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಉಪಸ್ಥಿತರಿದ್ದು ಮತ್ತು ಅನೇಕ ಜನ ವಿದ್ವಾಂಸರುಗಳು ಬಹಳ ವಿಸ್ತಾರವಾಗಿ ಬಹಳ ಸನ್ಮಾನಗಳಾಗಿವೆ. ಪೂಜ್ಯ ಶ್ರೀಪಾದಂಗಳವರು ಮಂತ್ರಾಲಯ ಕ್ಷೇತ್ರವನ್ನ ಸುವರ್ಣಮಯವನ್ನಾಗಿ ಮಾಡಿದ ಕೀರ್ತಿ ಅದು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರದು. ಎಲ್ಲ ವಿದ್ವಾಂಸರು ಕೂಡ ಈ ಕಾರ್ಯಕ್ರಮ ಮುಗಿದ ಮೇಲೆ ಶ್ರೀಪಾದಂಗಳವರಲ್ಲಿ ಅನುಗ್ರಹ ಮಂತ್ರಾಕ್ಷತೆಯನ್ನ ಪಡೆದುಕೊಳ್ಳಬೇಕು ಅಂತ ಪೂಜ್ಯ ಶ್ರೀಪಾದರು ತಿಳಿಸ್ತಾ ಇದ್ದಾರೆ. ತುಂಬ ಸಮಯ ಆದದ್ರಿಂದಾಗಿ ಪಲಿಮಾರು ಶ್ರೀಪಾದಂಗಳವರು ಭೋಜನೋತ್ತರದಲ್ಲಿ ಎಲ್ಲ ವಿದ್ವಾಂಸರಿಗೂ ಅಂದರೆ ಚಂದ್ರಿಕಾ ಗುಹಾಧಿಕರಣ ಮುಂದುವರಿಯುತ್ತೆ ಮಧ್ಯಾಹ್ನ ಸರಿಯಾಗಿ 2:30 ಗಂಟೆಗೆ ಕಾರ್ಯಕ್ರಮ
ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ವಿದ್ವಾಂಸರಿಗೂ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ. ಮಂತ್ರಾಲಯ ಮಠದ ಎಲ್ಲ ವಿದ್ವಾಂಸರು ಕೂಡ ಮಧ್ಯಾಹ್ನ ಪೂಜ್ಯ ಶ್ರೀಪಾದರ ಜೊತೆ ತೆರಳಿದ್ದಾರಾದ್ರಿಂದಾಗಿ ಅವರೆಲ್ಲರೂ ಕೂಡ ಮಧ್ಯಾಹ್ನ ಭೋಜನೋತ್ತರದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಮುಂದೆ ಮಧ್ಯಾಹ್ನ ಕಾಲದ ಈ ಗೋಷ್ಠಿಗೆ ವಿದ್ವಾಂಸರು, ನಮ್ಮ ಮಠದ ವಿದ್ವಾಂಸರೆಲ್ಲ ಇರ್ತಾರೆ ಅಂತ ಹೇಳಿ ಅವರು ನಮಗೆ ಆಶ್ವಾಸನೆ ನೀಡಿದ್ದಾರೆ, ಅನುಗ್ರಹಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು ಈ ಆರಾಧನಾ ಮಹೋತ್ಸವದಲ್ಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿ. ಕೃಷ್ಣಂ ವಂದೇ ಮಂತಭಾಷಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಣೀ ಮಧ್ವಾಕರಾಂಚಿತಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಾಃ ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯಿ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಾಃ ಇಷ್ಟತಾನ್ ಕಷ್ಟಹರ್ತ್ರಯನ್ನಾಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಸಮಸ್ತ ಗುರುಭ್ಯೋ ನಮಃ. ನಮ್ಮ ಸಾಧನೆ ಅಂತಂದ್ರೆ ಬ್ರಹ್ಮಜಿಜ್ಞಾಸ, ಭಗವಂತನ ವಿಚಾರವೇ ಮುಖ್ಯವಾದ ಸಾಧನೆ. ಅದರಿಂದಲೇ ಭಗವಂತನ ಜ್ಞಾನ, ಭಗವಂತನ ಪ್ರಸಾದ ಅದೆಲ್ಲ ಲಭಿಸುವಂಥದ್ದು. ಆ ವಿಚಾರವನ್ನು ತಿಳಿಸ್ಲಿಕ್ಕೆ, ಸಾಧನವನ್ನು ತಿಳಿಸುವಂತಹದ್ದೇ ವೇದಗಳು, ವೇದಾಂತಗಳು, ಬ್ರಹ್ಮಸೂತ್ರಗಳು. ಅದರಲ್ಲಿ ಮೊದಲನೆಯ ಸೂತ್ರ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಅಲ್ಲಿ ಆ ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಅರ್ಥ ಏನು ಅಂತ ದೊಡ್ಡ ವಿಮರ್ಶೆ ನಡೀತಾ ಇದೆ. ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಬ್ರಹ್ಮ ವಿಚಾರ ಅಂತ ಅರ್ಥ ಮಾಡಬೇಕು. ಅದು ಹೇಗೆ ಅಂತ ಒಂದು ಪ್ರಶ್ನೆ, ಎರಡು ಪಕ್ಷ ಅದರಲ್ಲಿ, ಒಂದು ಲಕ್ಷಣ, ಒಂದು ರೂಢಿ. ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಲಕ್ಷಣ ಮಾಡಬೇಕು ಅಂತೂ ಸುಧಾದಲ್ಲಿ ಇದೆ, ವಿಚಾರ ರೂಢಾರ್ಥ ಅಂತಲೂ ಇದೆ. ಅದರ ಬಗ್ಗೆ ಟಿಪ್ಪಣಿಗಳಲ್ಲಿ ತುಂಬಾ ವಿಮರ್ಶೆ ಮಾಡಿದ್ದಾರೆ. ಅದರ ವಿಮರ್ಶೆ ಈ ಸಭೆಯಲ್ಲಿ ನಡೆದಿದೆ. ಲಾಕ್ಷಣಿಕಾರ್ಥ ಹೇಳಬೇಕಾ, ರೂಢಾರ್ಥವನ್ನು ಹೇಳಬೇಕಾ? ಶ್ರೀಮದ್ ಟೀಕಾಕೃತ್ಪಾದರು ಬೇರೆ ಬೇರೆ ಗ್ರಂಥಗಳಲ್ಲಿ ಅದರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ. ಎರಡರದ್ದು ಫಲಶ್ರುತಿ ಒಂದೇ. ಲಕ್ಷಣ ಮಾಡಿದ್ರು ಬ್ರಹ್ಮ ವಿಚಾರ ಅಂತ, ರೂಢಾರ್ಥವನ್ನು ಇಟ್ಟುಕೊಂಡ್ರು ಬ್ರಹ್ಮ ವಿಚಾರ ಅಂತ. ಎರಡರಲ್ಲಿಯೂ ಕೂಡ ಜ್ಞಾನ ಸಾಧನತ್ವ ಎಂಬಂತಹದ್ದು ಗೊತ್ತಾಗಿದೆ. ಹಾಗಾಗಿ ಯಾವ ಪಕ್ಷವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಚಂದ್ರಿಕಾಚಾರ್ಯರು ಹೇಳಿದ್ದಾರೆ, ರೂಢಿ ಅರ್ಥನೇ ಮುಖ್ಯ ಅಂತ. ತತ್ವಪ್ರಕಾಶಿಕದಲ್ಲಿಯೂ ಕೂಡ ಹೇಳಿದ್ದನ್ನು ಸ್ವಾಮಿಗಳು ವ್ಯಾಖ್ಯಾನವನ್ನು ಇಟ್ಟುಕೊಂಡು ರೂಢ ಪಕ್ಷವನ್ನೇ ಟೀಕಾಚಾರ್ಯರು ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಇದು ನಮಗೆ ಸರಿ ಅಂತ ಅನಿಸ್ತದೆ. ಯಾಕೆಂತಂದ್ರೆ ಯೋಗ ಲಕ್ಷಣ ರೂಢದಲ್ಲಿ ಒಂದೇ ಪ್ರಯೋಜನ ಇದ್ರೂ ಕೂಡ ಲಾಕ್ಷಣಿಕ ಅರ್ಥಕ್ಕಿಂತ ರೂಢಾರ್ಥ ಅನ್ನುವಂತಹದ್ದು ಅದು ಪ್ರಶಸ್ತ. ಬ್ರಹ್ಮಸೂತ್ರಕ್ಕೆ ಲಾಕ್ಷಣಿಕ ಅರ್ಥ ಹೇಳುವುದಕ್ಕಿಂತ ರೂಢಾರ್ಥವನ್ನು ಹೇಳಿದ್ರೆ ಅದು ವೇದವ್ಯಾಸದೇವರಿಗೆ ತುಂಬಾ ಸಮ್ಮತ. ಆದ್ದರಿಂದ ಆ ಪಕ್ಷವನ್ನು ಒಪ್ಪಬಹುದು ಅಂತ ನನಗೆ ಅನಿಸ್ತಾ ಇದೆ. ಅದರ ಸಾಧಕ ಬಾಧಕಗಳನ್ನೆಲ್ಲ ವಿಚಾರ ಮಾಡಿದ್ದಾರೆ, ಟೀಕಾಚಾರ್ಯರನ್ನು ಹೇಳಿದ್ದಾರೆ. ಹೇಳಿ ಅದರ ಮೇಲೆ ರೂಢಾರ್ಥವನ್ನು ಕೂಡ ಟೀಕಾಕೃತ್ಪಾದರೇ ಹೇಳಿದ್ದಾರೆ, ಬೇರೆ ಬೇರೆ ಗ್ರಂಥಗಳಲ್ಲಿಯೂ ಹೇಳಿದ್ದಾರೆ. ಆದ್ರಿಂದ ಲಾಕ್ಷಣಿಕ ರೂಢ ಈ ಎರಡರಲ್ಲಿ ರೂಢಾರ್ಥವನ್ನು ಹೇಳಬೇಕು. ಮತ್ತೆ ಸುಧಾದಲ್ಲಿ ಯಾಕೆ ಹೇಳಿದ್ರು ಅಂತಂದ್ರೆ ಇದು ಪರವಾದಿಗಳು ಹೇಳಿದ್ರು. ಅದು ಅವರಿಗೆ ತನ್ನ ವಿದ್ವಾಂಸರು ವಿಮರ್ಶೆ ಮಾಡಿದ್ದಾರೆ. ಅವರಿಗೆ ಹೇಳಲಿಕ್ಕೆ ಬರುವುದಿಲ್ಲ, ಅವರ ಪಕ್ಷ ತಪ್ಪು. ಹೇಳುವುದಾದರೆ ಹೀಗೆ ಹೇಳಿ ಅಂತ ಅವರಿಗೆ ಹೇಳಿಕೊಡುವುದಕ್ಕೋಸ್ಕರ ನಮ್ಮ ವ್ಯಾಖ್ಯಾನಕಾರರು ಹೇಳಿದ್ದಾರೆ ಹೊರತು ಅದು ಅವರಿಗೆ ಸಮ್ಮತವಾದಲ್ಲ ಅಂತ ಅದನ್ನು ತುಂಬಾ ಸುಂದರವಾಗಿ ಈ ಗೋಷ್ಠಿಯಲ್ಲಿ ಅದರ ಚಿಂತನೆ ನಡೆದಿದೆ. ಇದರ ಬಗ್ಗೆ ಇನ್ನೂ ವಿಮರ್ಶೆ ನಡೆಯಲಿಕ್ಕಿದೆ ಅಂತ ಒಂದು ಮಾತು ನಾನಿದೆ ಹೇಳಬೇಕು. ನಮ್ಮ ಆಚಾರ್ಯರು ದ್ವಾದಶ ಸ್ತೋತ್ರ ಅಂತ ಮಾಡಿದ್ದಾರೆ. ಅದರಲ್ಲಿ ಭಗವಂತನ ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರ ಮಾಡುವಾಗ ಅವ್ರು ಹೇಳ್ತಾರೆ, ತನ್ನ ಕಿನ್ನೇತಿ ವಿದ್ವಸ್ಸು ಮೀಮಾಂಸಿತ ಅಂತ. ಆಚಾರ್ಯರ
ತನ್ನ ಅಂತ ಒಬ್ಬ ಹೇಳಬೇಕು, ಖಿನ್ನ ಅಂತ ಇನ್ನೊಬ್ಬ ಹೇಳಬೇಕು, ಅದನ್ನು ತನ್ನ ಅಂತ ಇನ್ನೊಬ್ಬ ಹೇಳಬೇಕು. ಇದು ದೇವರಿಗೆ ಸಮ್ಮತನ ಅಂತಂದ್ರೆ ನಮ್ಮ ಆಚಾರ್ಯರು ಹೇಳ್ತಾರೆ, ತನ್ನ ಖಿನ್ನ ಇದು ವಿದ್ವಸ್ಸು ಮೀಮಾಂಸಿದಂ. ಇದು ಭಗವಂತನನ್ನು ಆಚಾರ್ಯರು ಮಾಡಿದ ಸ್ತೋತ್ರ. ಇವತ್ತು ಇಷ್ಟು ವಿಚಾರಗೋಷ್ಠಿ ನಡೆದ್ರು ಇನ್ನೂ ವಿಚಾರ ಮಾಡಬೇಕು ಅಂತ ಏನು ಹೇಳ್ತಾರೆ, ಅದು ಆ ಶಾಸ್ತ್ರದ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಇವತ್ತೇನು ವಿಚಾರ ಮಾಡಿದ್ದಾರೆ ಅದು ಏನು ಸಾಧಾರಣ ವಿಷಯ ಅಲ್ಲ, ಅದು ಒಳ್ಳೆಯ ವಿಷಯ. ವಿದ್ವಾಂಸರಿಗೆ ತಲೆಗೆ ಕೊಟ್ಟಿರ್ತಕ್ಕಂಥ ಒಂದು ಕೆಲಸ ದೊಡ್ಡ ಕೃಷಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ವಿದ್ವದ್ಗೋಷ್ಠಿಯನ್ನು ನಮ್ಮ ರಾಘವೇಂದ್ರ ಮಠದ ಮಠಾಧಿಪತಿಗಳಾದ ಶ್ರೀ ಸುಮದೇಂದ್ರ ತೀರ್ಥ ಶ್ರೀಪಾದರು ಶ್ರದ್ಧೆಯಿಂದ ಪ್ರೀತಿಯಿಂದ ಈ ವಿದ್ವದ್ಗೋಷ್ಠಿಯನ್ನು ನಡೆಸಿಕೊಟ್ಟಿದ್ದಾರೆ. ಮಂತ್ರಾಲಯದಲ್ಲಿಯೂ ನಡೆಸಿದ್ದಾರೆ, ಹರಿಮಾರ್ನಲ್ಲಿಯೂ ನಡೆಸಿದ್ದಾರೆ. ಮಂತ್ರಾಲಯದಲ್ಲಿ ನಡೆಸಿದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಸಂತೋಷ ಆಯಿತು, ಪರಿವಾರದಲ್ಲಿ ನಡೆಸಿದ್ದರಿಂದ ಶ್ರೀ ವಿದ್ಯಾಮಾನ ತೀರ್ಥರಿಗೂ ತುಂಬಾ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಸುಮದೇಂದ್ರ ತೀರ್ಥರ ದೊಡ್ಡ ಸೌಭಾಗ್ಯ, ರಾಮದೇವರಿಗೆ ಪೂಜೆ ಮಾಡುವ ದೊಡ್ಡ ಸೌಭಾಗ್ಯ, ರಾಯರನ್ನು ಆರಾಧನೆ ಮಾಡುವ ದೊಡ್ಡ ಸೌಭಾಗ್ಯ, ದೊಡ್ಡ ಪೀಠದ ಆಧಿಪತ್ಯ ಅವರಿಗೆ ಸಿಕ್ಕಿತು. ಅದು ಯಾವುದರ ಫಲ? ಅವರಿಗೆ ಆ ಪೀಠಾಧಿಪತ್ಯ ಯಾಕೆ ಬಂತು ಅಂದ್ರೆ ಶ್ರೀಮನ್ ನ್ಯಾಯಸುಧ ಗ್ರಂಥಕ್ಕೆ 25ಕ್ಕಿಂತಲೂ ಹೆಚ್ಚಿನ ವ್ಯಾಖ್ಯಾನ ಸಹಿತವಾಗಿ ಪುಸ್ತಕವನ್ನು ನಮ್ಮ ವಿದ್ವತ್ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ರಾಯರೇ ಮೆಚ್ಚಿ, ಟೀಕಾಚಾರ್ಯರೇ ಮೆಚ್ಚಿ ಅವರನ್ನು ಈ ಪೀಠಾಧಿಪತಿಗಳನ್ನಾಗಿ ಮಾಡಿದ್ದಾರೆ. ಆ ಪೀಠಾಧಿಪತಿಗಳಾಗಿ ಕೂತು ಮತ್ತೆ ಆ ಗ್ರಂಥಗಳ ಪ್ರವಚನ ನಡೆಸ್ತಾ ಇದ್ದಾರೆ. ಅಂದು ಅವರಲ್ಲಿ ಒಂದು ಅಪೇಕ್ಷೆ ಇದೆ, 25 ವ್ಯಾಖ್ಯಾನಗಳನ್ನು ಮುದ್ರಣೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇನ್ನೊಂದು 25 ಪುಸ್ತಕ ವ್ಯಾಖ್ಯಾನಗಳು ಅವರ ಹತ್ರ ಇದೆ, ಅದನ್ನೂ ಮುದ್ರಣ ಮಾಡಿ ಕೊಟ್ಟರೆ ಇನ್ನೊಂದು ವಿದ್ವದ್ಗೋಷ್ಠಿಯಲ್ಲಿ ಇನ್ನಷ್ಟು ವಿಚಾರ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ವಿದ್ವದ್ಗೋಷ್ಠಿಗೆ ಬರಬೇಕಾಗಿದ್ರೆ ಪೂರ್ವ ಸಿದ್ಧತೆ ನಡೆಸಿಕೊಂಡು ಬಂದಿದ್ದಾರೆ. ಪೂರ್ವರಂಗ ಇಲ್ಲದೆ ನಾಟಕ ನಡೆಯುವುದಿಲ್ಲ, ಪೂರ್ವ ಸಿದ್ಧತೆ ಇಲ್ಲದೆ ವಿಚಾರಗೋಷ್ಠಿ ನಡೆಯುವುದಿಲ್ಲ. ಎಷ್ಟು ಪೂರ್ವ ಸಿದ್ಧತೆ, ಎಲ್ಲ ವ್ಯಾಖ್ಯಾನಗಳನ್ನು ಕ್ರೋಢೀಕರಿಸಿ ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ ಈ ಜಿಜ್ಞಾಸ ಶಬ್ದಕ್ಕೆ ಅರ್ಥ ಎಂಬುದರಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ, ಎಲ್ಲಿ ಮುಖ್ಯ ಅದಕ್ಕೆ ಹಳದಿ ಬಣ್ಣದಲ್ಲಿ ಪೈಂಟ್ ಕೊಟ್ಟು ಅದನ್ನು ತಯಾರು ಮಾಡಿಕೊಂಡು ಅಷ್ಟನ್ನು ತಯಾರು ಮಾಡಿದ್ದಾರೆ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗುವವರು ಇಷ್ಟು ತಯಾರು ಮಾಡುವುದಿಲ್ಲ, ಅದಕ್ಕಿಂತ ಹೆಚ್ಚು ತಯಾರು ಮಾಡ್ತೀನಿ. ವಿದ್ವದ್ಗೋಷ್ಠಿಯನ್ನು ತುಂಬಾ ಸುಂದರಗೊಳಿಸಿದ್ದಾರೆ, ತುಂಬಾ ಅರ್ಥವತ್ತನ್ನಾಗಿ ಮಾಡಿದ್ದಾರೆ. ವಿದ್ವಾಂಸರ ಮೇಲೆ ಎಷ್ಟು ಪ್ರೀತಿ, ಆ ವಿದ್ಯೆಯಲ್ಲಿ ಎಷ್ಟು ಪ್ರೀತಿ, ಅದನ್ನು ಹಂಚಿಕೊಳ್ಳುವುದರಲ್ಲಿ ಎಷ್ಟು ಚಿಂತೆ, ಅದನ್ನು ಮುಂದಿನ ವಿದ್ವದ್ಗೋಷ್ಠಿಯಲ್ಲಿ ಸುಮದೇಂದ್ರ ತೀರ್ಥರು ಮೊದಲೇ ಅದನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರ ಪರವಾಗಿ ನಾನು ಹೇಳ್ತಾ ಇವತ್ತು ಪ್ರೀತಿಯಿಂದ ಇಂತಹ ವಾಕ್ಯಾರ್ಥ ಗೋಷ್ಠಿಯಲ್ಲಿ ಭಾಗವಹಿಸಿ ಅದನ್ನು ಅರ್ಥವತ್ತನ್ನಾಗಿ ಮಾಡಿದ್ದಾರೆ. ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಆದರೂ ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ಪ್ರೀತಿಯಿಂದ, ಜ್ಞಾನದಲ್ಲಿ ಪ್ರೀತಿಯಿಂದ ಮಾಡಿದ ಅವರ ಈ ಸಾಧನೆಯನ್ನು ಹಾಗಾಗಿ ಇದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ, ಇವತ್ತು ನಮ್ಮ ಗಿರಿಯಾಚಾರ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೇ ಇದಕ್ಕೆ ವಿಷಯವನ್ನು ಕೊಟ್ಟಿದ್ದಾರೆ. ಅವರು ವಿಷಯ ಕೊಟ್ಟದ್ದು ಮಾತ್ರ ಅಲ್ಲ, ಇವತ್ತು ಬಂದಿದ್ದಾರೆ. ಅವರಿಗೆ ಮಾತಾಡುವ ಧ್ವನಿ ಇವತ್ತಿಲ್ಲ, ಅವರ ಧ್ವನಿ ಜೋರಾದ ಧ್ವನಿ ಈ ಸಭೆಯಲ್ಲಿ ಕೇಳಿಸಬೇಕಿತ್ತು. ಇವತ್ತು ಮಾತಾಡ್ಲಿಕ್ಕೆ ಆಗದಿದ್ರು ಅಲ್ಲಿಂದ ಇಲ್ಲಿವರೆಗೆ ಬಂದು ಈ ಸಭೆಯಲ್ಲಿ ಕೂತು ವಿದ್ವದ್ಗೋಷ್ಠಿಯನ್ನು ಅಭಿನಂದಿಸಿದ್ದಾರೆ. ಕೂಡುವ ಶಕ್ತಿ ಇಲ್ಲ. ಅವರ ವಯಸ್ಸು ನೋಡಿದ್ರೆ ಅವರ ವಯಸ್ಸನ್ನು ನಾವು ಹೇಗಿರ್ತೇವೆ ಅಂತ ಗೊತ್ತಿಲ್ಲ, ಆದ್ರೆ ಆ ಜ್ಞಾನದ ವಿಭಾಸ ಅದು ತುಂಬಾ ಅಭಿನಂದನೀಯ. ಪಾಠ, ಪ್ರವಚನ, ವಾಕ್ಯಾರ್ಥ ಎಲ್ಲದರಲ್ಲಿ ತಮ್ಮನ್ನು ಮೈಗೂಡಿಸಿಕೊಂಡವರು. ಹಾಗಾಗಿ ಅವರ ಸಾಧನೆ, ಅವರ ತಂದೆಯವರು ಸ್ವಾಮಿಗಳಾಗಿದ್ದಾಗಲೂ ಈ ಸಾಧನೆ ನಡೆಸಿದ್ದಾರೆ, ಅವರ ಮಗ ಸ್ವಾಮಿಗಳಾಗಿದ್ದಾಗಲೂ ಈ ಸಾಧನೆಯನ್ನು ಅವರು ಮುಂದುವರಿಸಿದ್ದಾರೆ. ಇನ್ನು ಮೊಮ್ಮಗ ಗೊತ್ತಿಲ್ಲ ನನಗೆ. ಹಾಗಾಗಿ ಎಲ್ಲರ ಕಾಲದಲ್ಲಿಯೂ ಕೂಡ ಅವರ ಈ ಸಾಧನೆ ಚೆನ್ನಾಗಿ ಮುಂದುವರಿಯಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲ ವಿದ್ವಾಂಸರು ಶ್ರದ್ಧೆಯಿಂದ ಭಾಗವಹಿಸಿದ್ದಾರೆ. ಎಲ್ಲರಿಗೂ ದೇವರ ವಿಶೇಷವಾಗಿ ಪ್ರಾರ್ಥನೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶವನ್ನು ನೀಡಿ ನಮ್ಮ
ಎಲ್ಲರನ್ನೂ ಕೂಡ ಹರಿಸಿದ್ದಾರೆ. ಅಂತಹ ಈ ಆರಾಧನಾ